ಕೈಯಲ್ಲಿ ಇದನ್ನ ಇದಕ್ಕೆ ನಾವು ಯಕ್ಷಿಣಿ ದಂಡ ಅಂತೀವಿ. ಯಕ್ಷಿಣಿ ದಂಡ. ಇದರಲ್ಲಿ ನಾವು ಮಂತ್ರಗಳಿಂದ ಇದಕ್ಕೆ ಶಕ್ತಿ ತುಂಬ್ತೀವಿ. ಇದರಲ್ಲಿ ಶಕ್ತಿ ಇದೆಯೋ ಇಲ್ಲವೋ ಅದು ನಿಮಗೆ ಗೊತ್ತಿಲ್ಲ. ಅದು ಏನು ಕೆಲಸ ಮಾಡ್ತಾ ಅನ್ನೋದು ನಮಗೆ ಗೊತ್ತು. ನಿಮಗೆ ಇದು ಒಂದು ಕಟ್ಟಿಗೆ, ಇದು ಒಂದು ಆಕಾರ ಅಷ್ಟೇ. ಇದು ಒಂದು ಶಿಲೆ ನಿಮಗೆ. ಆದರೆ ಇದರಲ್ಲಿ ನಮ್ಮ ಪ್ರಾಣ ಎಲ್ಲ ಇದರಲ್ಲೇ ಇರ್ತದೆ. ಹೀಗಾಗಿ ಇದು ನಿತ್ಯ ಕಾರ್ಯಗಳಲ್ಲಿ ನಾವು ಇದನ್ನು ಕೈ ಬಿಟ್ಟಿರೋಂಗಿಲ್ಲ, ನಮ್ಮ ಕೈಯಲ್ಲೇ ಇರಬೇಕು. ಇದು ಕೈಯಲ್ಲಿದ್ದಾಗ ಮಾತ್ರ ನಮಗೆ ಎಲ್ಲದೂ ಹಿಂದಿನದು ನೆನಪು ಬರ್ತದೆ, ಏನು ಕೆಲಸ ಮಾಡ್ಬೇಕು ಅನ್ನೋದು ಗೊತ್ತಾಗ್ತದೆ. ಹಾಂ, ಅಷ್ಟು ಪವರ್ ಇರುತ್ತೆ ಇದಕ್ಕೆ. ಹೌದೌದು. ಯಕ್ಷಿಣಿ ಅಂತ ಯಕ್ಷಿಣಿ ದಂಡ ಇವು 64 ಯಕ್ಷಿಣಿಗಳಿದ್ದಾವೆ. ಅದರಲ್ಲಿ ಸಾಧಾರಣ 6 ಯಕ್ಷಿಣಿಗಳ ಸಾಧನೆ ನಮಗೆ ಗುರುಗಳು ತೋರಿಸಿದ್ದಾರೆ. 64 ಯಕ್ಷಿಣಿ. ಹೌದು, 6 ಮಾತ್ರ ಆ ಸಾಧನೆಯಲ್ಲಿ ಇದೆ. ಅದಕ್ಕಿಂತ ಹೆಚ್ಚಿಗೆ ಮಾಡೋದು ಆಗೋದಿಲ್ಲ, ಮಾಡುವಂಥ ಪುರುಷನೂ ಈಗಿಲ್ಲ, ಇವಾಗಿಲ್ಲ. ಇಲ್ಲ, 1-2 ಅಷ್ಟೇ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೂಡ ಅದರಲ್ಲಿ 1 ಅಥವಾ 2 ಇಷ್ಟೇ ಉಪಯೋಗ ಮಾಡ್ತೀವಿ. ಅದು ಎದಕ್ಕೆ ಉಪಯೋಗ ಮಾಡ್ತೀವಿ? ಲೋಕ ಕಲ್ಯಾಣಕ್ಕಾಗಿ. ಈಗ ಇಲ್ಲಿಂದ ನಮ್ಮ ಮಠದಿಂದ ರೋಡ್ ಇರೋದು ಕರೆಕ್ಟ್ 1 ಕಿಲೋಮೀಟರ್ ಆಗುತ್ತೆ, 1000 ಮೀಟರ್ ಇದೆ. ಅಲ್ಲಿ ಯಾರಾದರೂ ಬರ್ತಾರೆ ಅಂದರೆ ಈ ದಂಡ ನಮ್ಮ ಕೈಯಲ್ಲಿದ್ದಾಗ ಇಂಥವ್ರು ಬರ್ತಾರೆ ಅನ್ನೋ ಮುನ್ಸೂಚನೆ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಅಷ್ಟು ಪವರ್ಫುಲ್ ಆಗಿ. ಹಾಂ, ಮತ್ತೆ ಇದನ್ನು ತೆಗೆದು ಪೂಜೆ ಸ್ಥಾನದಲ್ಲಿ ಇಟ್ಟು ಅಂದರೆ ನಾವು ಸಾದಾ ನಮಗೇನೋ ಅರ್ಥ ಆಗೋದಿಲ್ಲ. ಇದು ನಿಮ್ಮ ಕೈಯಲ್ಲಿದ್ದಾಗ ಮಾತ್ರ ಅದು ಕೆಲಸ ಮಾಡುತ್ತೆ. ಹೀಗಾಗಿ ನಾನು ಏನು ಹೇಳ್ತಾ ಇದ್ದೀನಿ, ನಾ ಇದನ್ನು ತೆಗೆದಿಟ್ಟಂದ್ರೆ ನನಗೇನು ನೆನಪಿರಲ್ಲ, ನಿಮ್ಗೆ ಏನು ಹೇಳಿದೆ ಅನ್ನೋದು ಗೊತ್ತಾಗಲ್ಲ ನನಗೆ. ಗೊತ್ತೇ ಇಲ್ಲ ನನಗೆ, ನೀವೇನು ಕೇಳಿದಿರ ನಾ ಏನು ಹೇಳಿದ್ರೆ ಗೊತ್ತೇ ಆಗಲ್ಲ ತೆಗೆದಿಟ್ರೆ. ಹೀಗಾಗಿ ನಾವು ಏನೇ ಪ್ರಶ್ನೋತ್ತರ ಚರ್ಚೆಗಳು ಇಂಥವೆಲ್ಲ ಮಾಡಬೇಕಾದ್ರೆ ಈ ಯಕ್ಷಿಣಿ ದಂಡ ನಮ್ಮ ಜೊತೆಗೆ ಇರ್ತದೆ. ಇದಕ್ಕೆ ನಾವು ಚಿಮಟ ಅಂತೀವಿ, ಭೈರವ ಚಿಮಟ ಅಂತೀವಿ. ಇದನ್ನು ಜಾಸ್ತಿ ನಾವು ಉಪಯೋಗ ಮಾಡಿದಂದ್ರೆ ಉಗ್ರತೆ ಜಾಸ್ತಿ ಆಗುತ್ತೆ ನಮಗೆ. ಅಲ್ಲಿ ಉಗ್ರ ಭೈರವ ನಮಗೆ ಪ್ರಕಟ ಆಗ್ತಾನೆ. ಪ್ರಕಟ ಅಂದರೆ ನಿಜಾಂಶ ಶರೀರ ಸಂಬಂಧ ಪ್ರಕಟ ಆಗ್ತಾನೆ ಅಂತ ಹೇಳೋದಿಲ್ಲ. ಅಂತ ಒಂದು ಶಕ್ತಿ, ಸಕಾರಾತ್ಮಕ ಶಕ್ತಿ ಪ್ರಾಪ್ತಿ ಆಗ್ತದೆ. ನಮ್ಮ ಜೊತೆಯಲ್ಲಿ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ಕಲಿಯುಗದಲ್ಲಿ ದೇವಾನುದೇವತೆಗಳು ಎಲ್ಲರ ನಿದ್ರಾವಸ್ಥೆಯಲ್ಲಿದ್ದಾರೆ. ಕಲಿಯುಗಕ್ಕೆ ಕಲಿ ಬಂದ ಕೂಡಲೇ ಏನಾಯ್ತಲ್ಲ, ಅವನು ಹಿಂದೆ ದೇವಾನುದೇವತೆಗಳಲ್ಲಿ ಸಾಕಷ್ಟು ಚರ್ಚೆ ಮಾಡಿದ್ದ, ಆಮೇಲೆ ಚಾಲೆಂಜ್ ಮಾಡಿದ್ದ. ಕಲಿಯುಗ ಬಂತಂದ್ರೆ ನಿಮ್ಮನ್ನೆಲ್ಲರನ್ನು ಅಡ್ಡ ಮಲಗಿಸ್ತೀನಿ ಅಂತಂದು ದೇವತೆಗಳಿಗೆ ಚಾಲೆಂಜ್ ಮಾಡಿದ. ಕಲಿ ನಿಮ್ಮನ್ನೆಲ್ಲರನ್ನು ಅಡ್ಡ ಮಲಗಿಸ್ತೀನಿ, ನೀವು ಯಾರೂ ಬರಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡಿ ಕಲಿಯುಗ ನಿರ್ಮಾಣ ಆಯಿತು. ಹೀಗಾಗಿ ಈ ಕಲಿಯುಗದಲ್ಲಿ ಏನಾಯ್ತಲ್ಲ, ಪಾಪ ಕರ್ಮಗಳು ಜಾಸ್ತಿ ನಡೀತಾವೆ. ಆಮೇಲೆ ಅಸತ್ಯ, ಅಧರ್ಮ, ಅನ್ಯಾಯ, ಭ್ರಷ್ಟಾಚಾರ ಎಲ್ಲಿದೆಯೋ ಅಲ್ಲಿ ಕಲಿ ಪವರ್ಫುಲ್ ಆಗಿರ್ತಾನೆ. ಸತ್ಯ ಇದ್ದಲ್ಲಿ ಇರಲ್ಲ ಅವನು, ಸತ್ಯನ ಇನ್ನು ತುಳಿತಾನೆ ಹೋಗ್ತಾನೆ ಅವನು. ಹೀಗಾಗಿ ಸತ್ಯವಂತರಿಗೆ ಕಷ್ಟ ಜಾಸ್ತಿ. ಪರೀಕ್ಷೆ ಮಾಡಿ ನೋಡಿ ನೀವು, ಸತ್ಯವಂತರು ಯಾರಿದ್ದಾರೆ ಅವರಿಗೆ ಕಷ್ಟಗಳು ಜಾಸ್ತಿ. ಆ ಕಷ್ಟ ಕೊಡ್ತಾನೆ ಇರ್ತಾನೆ ಅವನು ಕೈ. ಅದೇ ಸತ್ಯವಾಗಿದ್ದವನು ಅಸತ್ಯದ ಮಾರ್ಗ ಹೋಗ್ಲಿ, ಅವನು ಒಂದೇ ತಿಂಗಳಲ್ಲಿ ಬದಲಾವಣೆ ಆಗಿಬಿಡ್ತಾನೆ, ಹುಲಿಯಾಗಿ ಮೆರೀತಾನೆ. ಆದ್ರೆ ಅಷ್ಟೇ ಎತ್ತರಕ್ಕೆ ಹೋಗ್ತಾನೆ, ಅಷ್ಟೇ ಬೇಗ ಬಿದ್ದು ಬಿಡ್ತಾನೆ. ಶಾಶ್ವತ ಅಲ್ಲ. ಸತ್ಯ ಹಾಗಲ್ಲ, ಸಾಯೋವರೆಗೂ ಕಷ್ಟಗಳು ತೊಂದರೆಗಳು ಇರ್ತವೆ. ಅದಂದ್ರೆ ಇನ್ನೊಬ್ಬರಿಗೆ ಹೇಳಲ್ಲ ಅವನು, ಇನ್ನೊಬ್ರಿಗೆ ತೋರಿಸ್ಕೊಳ್ಳೋದು ಇಲ್ಲ. ಭಗವಂತ ಅವನ್ನ ಲಿಮಿಟಾಗಿ ಇಟ್ಟಿರ್ತಾನೆ, ಆಯುಷ್ಯ ಸಂಪೂರ್ಣ ಕಳೆಯೋಕ್ಕೆ. ಯಾವ ರೋಗ ಇಲ್ಲ, ರುಜಿನ ಇಲ್ಲ, ಹಸಿವಿನ ತಾಪತ್ರೆ ಇಲ್ಲ, ತೊಂದರೆಗಳಿಲ್ಲ. ಪ್ರತಿದಿನ ನಮಗೆ ಆಹಾರಕ್ಕೆ ಎಷ್ಟು ಬೇಕು ಅಷ್ಟು ಕೊಡ್ತಾನೆ ಇರ್ತಾನೆ. ಆಸೆ ಮಾಡಿದ್ರಂದ್ರೆ ಮತ್ತೆ ಅವನು ಸತ್ಯತೆಯಿಂದ ಉಪಯೋಗ ಇಲ್ಲ. ಹೀಗಿರ್ತದೆ ಈ ಕಲಿಯುಗದ ನಿಯಮ. ಹೀಗಾಗಿ ಈ ಕಲಿಯುಗದಲ್ಲಿ ಇವತ್ತು ತಂತ್ರಶಾಸ್ತ್ರ ಅನ್ನತಕ್ಕದ್ದು ಮುಣಿಗೆ ಹೋಗಿಬಿಟ್ಟಿದೆ. ಕಲಿಯುಗದಲ್ಲಿ ಡಾಂಬಿಕರು, ಡೋಂಗಿಗಳು ಇವರೆಲ್ಲ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಈಗೆಲ್ಲ ಸಾಧಾರಣ ಮಾಧ್ಯಮಗಳಲ್ಲಿ ಏನು ಬರ್ತಾ ಇದ್ದಾರೆ ಇವರೆಲ್ಲ, ನಾನು ಹಾಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಂದೇಳಿ ನಾ ಇದೊಂದು ದಂಡ ಹಿಡಿದು ನಿಂತ್ಕೊಳ್ತೀನಿ, ಅವ್ರಿಗೆ ಎಲ್ಲಿಗೆ ಕರೀಲಿ ನಾನು ಹೋಗ್ತೀನಿ. ಅದು ನಾನಿರೋ ಜಾಗಕ್ಕೆ ಬಂದು ಅವ್ರಿಗೆ ನನ್ನ ಮಾತಾಡ್ಸೀನಿ ನೋಡೋಣ. ಸಾಧ್ಯ ಇಲ್ಲ. ಅದು ಶಕ್ತಿ ನಾವು ಹೇಳಬಾರ್ದು, ಆದರೂ ಸ್ವಲ್ಪ ಮಟ್ಟಿಗೆ ಹೇಳಬೇಕು. ತಂತ್ರಶಾಸ್ತ್ರ ಏನು ಅನ್ನೋದು ಕೆಲವೊಂದು ವಿಚಾರ ಗೊತ್ತಾದ್ರೆ ಒಳ್ಳೇದೇ. ಗೊತ್ತಾಗಬೇಕದು, ಸಮಾಜಕ್ಕೆ ಗೊತ್ತಾಗಬೇಕು. ಡೋಂಗಿಗಳನ್ನ ನಂಬಿ ಮೋಸ ಹೋಗೋದು ಮೋಸ ಹೋಗೋದು ಸ್ವಲ್ಪ ಕಡಿಮೆ ಆಗ್ತದೆ. ಈಗ ಇರೋದೇ 99.99% ಡೋಂಗಿಗಳೇ ಇರೋದೀಗ. ಆಮೇಲೆ ಸಾಧನೆ ಮಾಡೋದು ಯಾರಿಗೆ ಗೊತ್ತಿಲ್ಲ. ಈಗ ಬರೀ ಪುಸ್ತಕ ನೋಡಿ ಸಾಧನೆ ಮಾಡಿದ್ದೀವಿ, ನಾವು ತಪಸ್ಸು ಮಾಡಿದ್ದೀವಿ, ಹಾಗೆ ಮಾಡಿದ್ದೀವಿ, ಹೀಗೆ ಮಾಡಿದ್ದೀವಿ, ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತಾರೆ. ಎಲ್ಲ ಅಸತ್ಯ ಇದು. ಕಲೆ, ಅವರು ಒಂದು ಮಾತಿನ ಕಲೆ ಕಲ್ತ್ಕೊಂಡಿರ್ತಾರೆ. ಆ ಮಾತಿನ ಕಲೆ ಮೇಲೆ ಜನರಿಗೆ ಮರಳು ಮಾಡೋದು, ಅವ್ರಿಗೆ ಮೋಸ ಮಾಡೋದು,
ಇದೆಲ್ಲ ನಡೀತಾ ಇದೆ ಈಗ ಈ ಕಲಿಯುಗ. ಹೌದು. ಹೀಗಾಗಿ ನಿಜವಾದ ಸಾಧಕ ಅವನು ಸಮಾಜದಲ್ಲಿ ಇರೋದೇ ಇಲ್ಲ, ಬೆರೆಯೋದೇ ಇಲ್ಲ, ಯಾರು ಕರೆದ್ರೂ ಹೋಗೋದೇ ಇಲ್ಲ. ಏನು ಅವನ ಸ್ಥಾನಕ್ಕೆ ಬಂದಿರ್ತಾರೆ, ಅವನು ಎಲ್ಲಿರ್ತಾನೆ ಹುಡ್ಕೊಂಡು ಬರ್ತಾರೆ. ನಾವು ಎಂಥ 7 ಪರ್ವತಗಳ ಮೇಲೆ ಕೂತ್ಕೊಂಡು ಕೂಡ ಹುಡ್ಕೊಂಡು ಬರ್ತಾರೆ. ಹೌದು. ಸತ್ಯಕ್ಕೆ ಅಷ್ಟು ಬೆಲೆ ಇದೆ. ಸತ್ಯಕ್ಕೆ ಬೆಲೆ ಇದೆ ಅಂತ ಹೇಳಿಬಿಟ್ಟು ಅವನು ಏನೇನೋ ಮಾಡಕ್ಕೆ ಹೋದ್ರಂದ್ರೆ ಅವನು ಸತ್ಯದಿಂದ ಇದ್ದು ಉಪಯೋಗ ಇಲ್ಲ. ನಾವು ಸತ್ಯದ ಮಾರ್ಗದಲ್ಲೇ ನಡಿಬೇಕು. ಮನುಷ್ಯ ಈಗ ನೀನು ಕಷ್ಟ ಇದೆ ಅಂತ ನನಗೆ ಅಂತ ಬಂದಾಗ, ನನ್ನ ಹತ್ರ ಬಂದಾಗ ಆ ಕಷ್ಟದ ಪರಿಹಾರ ಮಾಡಬೇಕು, ಅದಕ್ಕೆ ಸರಿಯಾದ ಮಾರ್ಗದರ್ಶನ ಕೊಡಬೇಕು, ಉಪದೇಶ ಮಾಡಬೇಕು. ಅದನ್ನು ಬಿಟ್ಟು ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ, ಕೈಯಲ್ಲಿ ನಿಂಬೆಹಣ್ಣು ಹಿಡ್ಕೊಂಡು ಚೂ ಮಂತಾರಂತ ಕೊಟ್ಬಿಟ್ರೆ ಅಂದ್ರೆ ಅದರಲ್ಲಿ ಪರಿಹಾರ ಆಗುತ್ತೆ? ನಿಂಬೆಹಣ್ಣಿಂದ ಯಾರಿಗಾದ್ರೂ ಪರಿಹಾರ ಆಗುತ್ತಾ? ಆಗೋದಿಲ್ಲ. ಅದಕ್ಕೆಲ್ಲ ಸಾಧನೆ ಇರಬೇಕು, ನಿಜವಾದ ಸಾಧಕ ಇರಬೇಕು. ಆ ಸಾಧಕನಿಗೆ ನಿಜವಾದ ಗುರು ಇದ್ದಾಗ ಮಾತ್ರ ನಿಜವಾದ ಶಿಷ್ಯನಾಗ್ತಾನೆ, ನಿಜವಾದ ಸಾಧಕನಾಗ್ತಾನೆ. ಅದು ಗುರು ಪರಂಪರೆಯಲ್ಲಿ ಬೆಳೆದು ಬಂದಿರೋರ್ಗೆ ಮಾತ್ರ ಗೊತ್ತು. ಈ ಎಲ್ಲ ಮಾಧ್ಯಮಗಳಲ್ಲಿ ಬರ್ತಕ್ಕಂಥವ್ರಿಗೆ ಯಾರು ಗುರುಗಳಿಲ್ಲ. ಅರ್ಧಂಬರ್ಧ ಪುಸ್ತಕ ನೋಡಿ ಕಲ್ತ್ಕೊಂಡಿರೋರು, ಅರ್ಧಂಬರ್ಧ ಗುರುಗಳ ಹತ್ರ ಇದ್ಕೊಂಡು ಸ್ವಲ್ಪ ಸಣ್ಣ ಪುಟ್ಟ ಮ್ಯಾಜಿಕ್ ಕಲ್ತ್ಕೊಂಡಿರ್ತಾರೆ. ಮನುಷ್ಯನಿಗೆ ಬರೀ ಕಣ್ಣಲ್ಲಿ ಮಣ್ಣು ಕೆಲಸ ಈ ಥರ ನಡೀತಾ ಇದೆ. ಇವತ್ತು ನಾವು ಈ ಯಜ್ಞ ಕುಂಡನ ಉರಿಸ್ತೀವಿ, ನಾವು ಧ್ವನಿ ಅಂತೀವಿ ಇದಕ್ಕೆ. ಈ ಯಜ್ಞ ಕುಂಡದಲ್ಲಿ ಇಂಥ ಶಕ್ತಿ ಇದೆ ಅಂದ್ರೆ ಈಗ ಎಲ್ಲ ತೋರಿಸ್ತಾ ಇದ್ದಾರೆ ಮಾಧ್ಯಮಗಳಲ್ಲಿ. ಹಿಂಗಂದು ಬಿಟ್ರಂದ್ರೆ ಬೆಂಕಿ ಹತ್ತಿ ಬರುತ್ತೆ. ಅವು ಎಲ್ಲ ಮ್ಯಾಜಿಕ್, ನಿಜಾಂಶ ಇಲ್ಲ, ಸಾಧ್ಯನೇ ಇಲ್ಲ ಹಂಗೆ ಬೆಂಕಿ ಹತ್ತಕ್ಕೆ. ಅಂಥ ತಪಸ್ಸುಗಳು ಈಗ ಯಾರೂ ಇಲ್ಲ. ಅಂಥ ವಸ್ತುಗಳು ಇರ್ತವೆ, ಅಂಥ ಕೆಮಿಕಲ್ಗಳು ಇರ್ತವೆ, ಅವನ್ನ ಹಾಕಿ ಅದಕ್ಕೆ ಸ್ಪರ್ಶ ಮಾಡಿದಾಗ ತನ್ನಿಂದ ಬೆಂಕಿ ಹತ್ತದೆ. ಇದನ್ನು ನೋಡಿ ಜನ ಮೋಸಕ್ಕೆ ಹೋಗ್ಬಿಡ್ತಾರೆ. ನೀರನ್ನು ಹಾಲು ಮಾಡೋದು, ತೆಂಗಿನಕಾಯಿಯಲ್ಲಿ ಒಳಗಡೆನೆ ಹೂ ತೆಗೆಯೋದು, ಇವೆಲ್ಲ ಈಗ ಯಾರೋ ಒಬ್ರು ಮಾಧ್ಯಮದಲ್ಲಿ ಇದ್ದಾರೆ. ಹುಲಿಕಲ್ ನಟರಾಜ್ ಅಂತ ಕೇಳಿದ್ದೀನಿ ನಾನು ಅವರೆಲ್ಲ ಈಗ ಈ ಪವಾಡ ಬಯಲು ಮಾಡ್ತಾ ಇದ್ದಾರೆ. ಅಂಥವ್ರು ಊರಿಗೊಬ್ಬೊಬ್ರು ಹುಟ್ಟಬೇಕು ಅನಿಸ್ತದೆ ನನಗೆ. ಇಂಥ ಡಾಂಬಿಕರನ್ನ ಡೊಂಗಿಗಳನ್ನ ಎಲ್ಲ ಈ ಎಳೆದು ಸರಿಯಾದ ದಾರಿಗೆ ತರಬೇಕು. ಸಮಾಜಕ್ಕೆ ಸತ್ಯ ತಿಳಿಸಂತ ವ್ಯಕ್ತಿಗಳು ಹುಟ್ಟಬೇಕು. ಅಂದಾಗ ಸಮಾಜಕ್ಕೆ ಸ್ವಲ್ಪ ಮನವರಿಕೆ ಬರ್ತದೆ, ಇಂಥವ್ರ ಸಹವಾಸಕ್ಕೆ ಹೋಗ್ಬಾರ್ದು ಅಂತಂದೇಳಿ. ಹೀಗಾಗಿ ಇವು ಕಲಿ ಬಂದ ಮೇಲೆ ಏನಾಯ್ತಲ್ಲ, ಇಷ್ಟೆಲ್ಲ ಆಯ್ತಲ್ಲ, ದೇವತೆಗಳಿಗೆಲ್ಲ ನಿದ್ರಾವಸ್ಥೆಯಲ್ಲಿ ಹೋಗ್ಬಿಟ್ರು. ನಿದ್ರಾವಸ್ಥೆಯಲ್ಲಿ ಹೋದಾಗ ಈ ತಂತ್ರಶಾಸ್ತ್ರಕ್ಕೆ ಮಹತ್ವ ಕಲಿಯುಗದಲ್ಲಿ ಯಾಕೆ ಬಂತು ಅಂತಂದ್ರೆ, ಇದರಲ್ಲಿ ತಂತ್ರಶಾಸ್ತ್ರದಲ್ಲಿ ತಪಸ್ಸು ಮಾಡ್ತಕ್ಕಂಥದ್ದು, ಸಾಧನೆ ಮಾಡ್ತಕ್ಕಂಥದ್ದು ಏನಿಲ್ಲ. ತಂತ್ರ ಅಂದ್ರೆ ಅದು ಒಂದು ತಂತ್ರ. ತಂತ್ರ ಅಂದ್ರೆ ಏನು? ಕಣ್ಣಿಗೆ ಕಾಣದ ಹಾಗೆ ವಸ್ತುಗಳನ್ನು ತಗೊಂಡ್ಬಂದು ಅವನು ಸೇರಿಸ್ಬಿಟ್ಟು ಏನಾದರೂ ಒಂದು ಮಾಡಿಕೊಡೋದೇ ಅದು ತಂತ್ರಶಾಸ್ತ್ರ. ಇವೆಲ್ಲ ಈ ತಾಮಸದಲ್ಲೇ ಬರ್ತವೆ. ಇವೆಲ್ಲ ತಾಮಸ ಬುದ್ಧಿ ಉಳ್ಳವರೇ ಇವನ್ನೆಲ್ಲ ಮಾಡೋದು ತಾಮಸ ಶಕ್ತಿಯಿಂದ. ತಂತ್ರಶಾಸ್ತ್ರಕ್ಕೆ ಸಂಪೂರ್ಣ ಅದಕ್ಕೆ 90% ಭಾಗ ಆಯುರ್ವೇದಗಳು ಬೇಕಾಗ್ತದೆ. ಗಿಡಮೂಲಿಕೆಗಳಿಂದಲೇ ತಂತ್ರಶಾಸ್ತ್ರ. ಈಗ ವಶೀಕರಣ ಆಗಲಿ, ಉಚ್ಚಾಟನೆ ಆಗಲಿ, ಆಕರ್ಷಣೆ ಆಗಲಿ, ಮಾರಣ ಆಗಲಿ, ಮೋಹನ ಆಗಲಿ, ಸಂಮೋಹನ ಆಗಲಿ, ಇವೆಲ್ಲವನ್ನು ಮಾಡ್ಬೇಕಂದ್ರೆ ಇವಕ್ಕೆ ಆಯುರ್ವೇದಿಕ ಗಿಡಮೂಲಿಕೆಗಳು ಮುಖ್ಯ. ಗಿಡಮೂಲಿಕೆಗಳು ಮುಖ್ಯ. ಈ ಗಿಡಮೂಲಿಕೆಗಳು ಯಾವ್ಯಾವಪ್ಪ ಅಂದ್ರೆ ಒಂದೊಂದು ಪದ್ಧತಿಗೂ ಒಂದೊಂದು ವಿಷಯಕ್ಕೂ ನಾನು ಮುಂದೆ ಹೇಳ್ತಾ ಹೋಗ್ತೀನಿ, ನಿಮಗೆ ತೋರಿಸ್ತಾನೆ ಹೋಗ್ತೀನಿ. ಕೆಲವು ವನಸ್ಪತಿಗಳು ನನ್ನ ಏರಿಯಾದಲ್ಲಿನೇ ಇದಾವೆ, ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ. ಅದು ನಿಮಗೇನು ಸ್ವಲ್ಪ ಮನವರಿಕೆ ಆಗಬೇಕು. ನೀವು ಕೇಳ್ತಾ ಇದ್ದೀರಿ ಅಂತೇಳಿ ನಾ ಹೇಳ್ತಾ ಇದ್ದೀನಿ. ನಿಜವಾದ ಸಾಧಕ ಅವನು ಕಲ್ತಿರ್ತಕ್ಕಂತಹ ಸಾಧನೆನ ಯಾರಿಗೂ ಪ್ರಚಾರ ಮಾಡೋದಿಲ್ಲ, ಹೇಳಕ್ ಹೋಗೋದಿಲ್ಲ. ನೀನು ಏನು ಕಷ್ಟ ಐತಿ ಅಂತ ಬಂದಿದೆಯಾ, ಆ ಕಷ್ಟ ಕೇಳು, ಅದಕ್ಕೆ ಪರಿಹಾರ ನಾನು ಕೊಡ್ತೀನಿ, ಅಷ್ಟು ಮಾತ್ರ ಹೇಳ್ತಾನೆ. ಅದನ್ನು ಬಿಟ್ಟು ಹೆಚ್ಚಿಗೆ ಏನು ಹೇಳೋದಿಲ್ಲ. ಅದೆಲ್ಲ ಶಕ್ತಿ ಮತ್ತೆ ನಾವು ಸಾಧನೆ ಮಾಡಿ ಗುರುಗಳ ಜೊತೆಯಲ್ಲಿದ್ದಾಗ ತಪಸ್ಸು ಮಾಡಿ ಸಾಧನೆ ಮಾಡಿ ಗುರುಗಳಿಂದ ಆಶೀರ್ವಾದ ಪಡ್ಕೊಂಡು ಬಂದರೂ ಕೂಡ, ನಾ ಗುರುಗಳಿಂದ ಆಶೀರ್ವಾದ ಪಡ್ಕೊಂಡು ಬಂದುಬಿಟ್ಟಿದ್ದೀನಿ, ಏನಾದರೂ ಮಾಡ್ತೀನಿ ಅಂದರೆ ಸಾಧ್ಯ ಇಲ್ಲ. ಅದಕ್ಕೆ ಕಂಟಿನ್ಯೂ ಸಾಧನೆ ಬೇಕೇ ಬೇಕು. 10 ಗಂಟೆ ಕಡಿಮೆ ಅಂದರೂ 10 ಗಂಟೆ ಸಾಧನೆಗೆ ಮಹತ್ವ ಕೊಡಬೇಕು ಸಾಧಕನ ನಾವು. ಅಂದರೆ ಮಾತ್ರ ಅವನಲ್ಲಿ ಆ ಶಕ್ತಿ ಇರ್ತದೆ. ಕೆಲವು ಆಚಾರಗಳು, ವಿಚಾರಗಳು, ಪವಿತ್ರತೆ, ಇವೆಲ್ಲ ಏನಿದಾವಲ್ಲ, ಇವನ್ನೆಲ್ಲ ಶುದ್ಧೀಕರಣವಾಗಿ ಇಟ್ಟುಕೊಂಡು ಶುದ್ಧವಾದ ಮನುಷ್ಯನಿಂದ ಸಾಧಕನಾಗಿದ್ದವನಿಗೆ ಮಾತ್ರ ತಂತ್ರಶಾಸ್ತ್ರ ಒಲಿಯುತ್ತೆ. ಇದಕ್ಕೇನೋ ಎಲ್ಲದೂ ಗಿಡಮೂಲಿಕೆಗಳಿಂದ ಆಗ್ತಂತೇಳಿ ಆ ಗಿಡಮೂಲಿಕೆ ತಗೊಂಡ್ಬಂದು ಮಾಡಿ ಕುಟ್ಟಿ ಯಾರ್ದು ಕೊಟ್ರೆ ಅಂದ್ರೆ ಅದು ಆಗೋದಿಲ್ಲ. ಅವಕ್ಕೆಲ್ಲವಕ್ಕೂ ಮುಹೂರ್ತಗಳಿರ್ತವೆ, ನಕ್ಷತ್ರಗಳಿರ್ತವೆ. ಇವೆಲ್ಲ ನೀವು ಹೇಳಿದಾಗೆ ರೀತಿ ನೀತಿ ಅಂತ ಅನ್ನತಕ್ಕಂಥವು ಎಲ್ಲದೂ ಇರ್ತವೆ. ಅವೆಲ್ಲ ವಾರ, ನಕ್ಷತ್ರ, ತಿಥಿ ಅವೆಲ್ಲ ನೋಡಿ ಅವಕ್ಕೆ ಸಂಬಂಧಪಟ್ಟಂಥ ವಸ್ತುಗಳಿಗೆ ಯಾವ್ಯಾವ ನಕ್ಷತ್ರ ಬೇಕು, ಯಾವ್ಯಾವ ತಿಥಿ ಬೇಕು, ಆಮೇಲೆ ಅವಕ್ಕೆ ಮಂತ್ರೋಚ್ಚಾರಣೆ ಯಾವ್ದು ಬೇಕು, ಇವೆಲ್ಲವೂ ತಿಳ್ಕೊಂಡಿರ್ಬೇಕು. ಇದೆಲ್ಲ ಗುರುವಿನ ಮುಖಾಂತರನೇ ಬಂದಿರಬೇಕು.
ಪುಸ್ತಕ ನೋಡಿ ಮಾಡಿದ್ರೆ ಸಾಧ್ಯ ಇಲ್ಲ. ಆಗಲ್ಲ. ಪ್ರತಿಯೊಂದು ವನಸ್ಪತಿಗೂ ಒಂದೊಂದು ಮಂತ್ರ ಇರ್ತದೆ. ಗುರುವಿನ ಮುಖಾಂತರ ತಿಳ್ಕೊಂಡಿರ್ಬೇಕು ಅದನ್ನು. ತಂತ್ರಶಾಸ್ತ್ರ, ಯಂತ್ರ, ಮಂತ್ರ, ತಂತ್ರ ಇದೆ, ಸಂಪೂರ್ಣ ಯಾರಿಗೂ ಕಲಿಯೋಕೆ ಆಗೋದಿಲ್ಲ. ಆಯುಷ್ಯ ಕಡಿಮೆ ಈಗಿನ ಕಾಲದಲ್ಲಿ. ಅಷ್ಟು ಕಲಿಯಕ್ಕೆ ಆಯುಷ್ ಕೂಡ ಇಲ್ಲ. ಹಾಂ, ಆಯುಷ್ಯನೇ ಇಲ್ಲ. ನಾನು ಒಂದು ಮಂತ್ರ ಸಿದ್ಧಿ ಮಾಡ್ಕೊಳ್ಳೋಕೆ 12 ವರ್ಷ ಸಮಯ ಹೇಳಿತ್ತು ನನಗೆ. ಒಂದು ಮಂತ್ರ ಕಲಿಯೋಕೆ 12 ವರ್ಷಕ್ಕೆ ಇರೋದೇ ನಾವು 60-70 ವರ್ಷಕ್ಕೆ ಗೋವಿಂದ ಅಂತೀವಿ. ಇನ್ನು ಕಲಿಯೋಕೆ ಎಲ್ಲಿಂದ ಆಗುತ್ತೆ? ಅದಕ್ಕೆ ಗುರು ಏನು ಹೇಳ್ತಾನೆ, ಇದು ಒಂದು ಮಾರ್ಗ ಹೇಳ್ಕೊಂಡು ಹೋಗಿ ನೀನು, ಇದು ಒಂದೇ ರೋಡ್ ಸಾಕು. ನೀನು ಈಗ ಬೆಂಗಳೂರು ಹೋಗ್ಬೇಕಲ್ಲ, ಹೈವೇ ರೋಡ್ ಇದೆ, ಇದು ಒಂದೇ ರೋಡಲ್ಲಿ ಹೋಗ್ಬೇಡಪ್ಪ, ಆ ಕಡೆ ಈ ಕಡೆ ತಿರುಗಾಡಬೇಡ, ಅಡ್ಡ ದಿಡ್ಡಿ ದಾರಿಗೆ ಹೋಗ್ಬೇಡ, ಕಲ್ಲು ಮುಳ್ಳು, ಒಂದೇ ರೋಡ್ ಹಿಡ್ಕೊಂಡು ಹೋಗಿ ಸಾಕು, ಇದರಲ್ಲಿ ನಿನ್ಗೆ ಎಲ್ಲದೂ ಸಿಗುತ್ತೆ ಅಂತ ಹೇಳಿ ಆ ಮಾರ್ಗ ತೋರಿಸಿ ಕೈ ಬಿಡ್ತಾನೆ. ಅದೇ ಮಾರ್ಗದಲ್ಲಿ ಹೋಗಿ ಮಾತ್ರ ಆ ಸಾಧಕ, ಆ ಗುರುವಿನ ಶಿಷ್ಯ ಬದುಕಲಿಕ್ಕೆ ಸಾಧ್ಯ. ಈಗ ಕಲಿಯುಗದಲ್ಲಿ ನೀವು ಹೇಳಿದ್ರಿ ಎಲ್ಲ ದೇವತೆಗಳು ನಿದ್ರಾವಸ್ಥೆಲಿದ್ದಾರೆ. ಹೌದೌದು. ಈಗ ನನಗೆ ಸಾಮಾನ್ಯವಾಗಿ ಹುಟ್ಟೋ ಪ್ರಶ್ನೆ, ಈಗ ನನ್ನ ದೇವ್ರನ್ನ ನಾನು ಭಕ್ತಿಯಿಂದ ಪೂಜೆ ಮಾಡಬೇಕು, ಹೊಲಿಸ್ಕೋಬೇಕು ಅಂದರೆ ಯಾವ ದೇವ್ರನ್ನ ಪೂಜೆ ಮಾಡಬೇಕು ಕಲಿಯುಗದಲ್ಲಿ? ನೀವು ಯಾವುದೇ ನಿಮ್ಮ ಇಷ್ಟ ದೇವ್ರನ್ನ ಪೂಜೆ ಮಾಡಿ, ಮನಸ್ಸಿನಿಂದ ಯಾವುದು ಶುದ್ಧ ಅಂತಃಕರಣದಿಂದ ಯಾವುದು ಪೂಜೆ ಮಾಡ್ತೀರಿ ನೀವು, ಅದೇ ಭಗವಂತ. ಭಗವಂತ ಎಲ್ಲಿ ಕಾಣೋದಿಲ್ಲ, ಭಗವಂತ ಇಲ್ಲೇ ಇಲ್ಲ, ಕಾಣೋದು ಇಲ್ಲ. 35-40 ವರ್ಷ ನಾನೇ ತಪಸ್ಸು ಮಾಡಿದ್ರು ಕೂಡ, ಒಂಟಿಗಾಲಿ ಮೇಲೆ ನಿಂತು ಹಿಮಾಲಯದಲ್ಲಿ ತಪಸ್ಸು ಮಾಡಿದ್ರು ಕೂಡ ಯಾವ ದೇವರನ್ನು ಕಂಡಿಲ್ಲ, ಯಾವ ದೆವ್ವನೂ ಕಂಡಿಲ್ಲ. ನಮಗೆ ನಮ್ಮ ಗುರುಗಳು ಬಿಟ್ಟು ನಮಗೇನು ಕಂಡಿಲ್ಲ. ನಮ್ಮ ಗುರುಗಳು ಕೂಡ ಹೇಳ್ತಾ ಇದ್ರು, ದೇವ್ರು ಎಲ್ಲಿ ಇಲ್ಲ, ನಿನ್ನಲ್ಲಿದ್ದಾನೆ, ನೀನೇ ದೇವರು. ನೀನು ಬಾಗಿಲು ಹಾಕಿ ಬೀಗ ಹಾಕಿಬಿಟ್ಟಿದೀಯ, ಓಪನ್ ಮಾಡು, ನಿನಗೆ ಭಗವಂತ ಕಾಣ್ತಾನೆ. ಹೊರಗಡೆ ಹುಡುಕಿದ್ರೆ ಭಗವಂತ ಸಿಗಲ್ಲ, ನಿನ್ನಲ್ಲಿದ್ದಾನೆ ಭಗವಂತ. ಹಾಂ, ನೀನು ಅವನ್ನೆಲ್ಲ ಬೀಗ ಹಾಕಿ ಇಟ್ಕೊಂಡಿದ್ದೀಯ. ಪ್ರತಿಯೊಂದಕ್ಕೂ ಒಂದೊಂದು ಸಾಧನೆ ಇದೆ, ಅದನ್ನು ಮಾಡ್ತಾ ಹೋಗು. ಎಲ್ಲ 330 ಕೋಟಿ ದೇವತೆಗಳು ನಿನ್ನಲ್ಲೇ ಅಡಗಿದ್ದಾರೆ, ನಿನ್ನ ಶರೀರದಲ್ಲಿ. ಅವರೆಲ್ಲರೂ ಹೊರಗಡೆ ಬರ್ತಾರೆ. ನೀ ಅವ್ರನ್ನೆಲ್ಲ ಒಳಗಡೆ ಇಟ್ಟು ನಿನ್ನ ಬೀಗ ಹಾಕಿ ಭಗವಂತ ಎಲ್ಲಿ, ಭಗವಂತ ಎಲ್ಲಿ ಅಂದರೆ ಎಲ್ಲಿ ಕಾಣ್ತಾನೆ ಭಗವಂತ? ಅದು ಸಾಧ್ಯ ಇಲ್ಲ. ನಿನ್ನಲ್ಲೇ ಭಗವಂತ ಅಡಗಿದ್ದಾನೆ. ಭಗವಂತ ನಿರ್ವಿಕಾರ, ಶೂನ್ಯ, ಒಬ್ಬನೇ ಭಗವಂತ. ನಾವು 100 ಹೆಸರುಗಳು ಇಟ್ಕೊಂಡಿದ್ದೀವಿ. ಹಾಂ, ಯಾವುದೇ ದೇವರನ್ನ ನಾವು ಆರಾಧನೆ ಮಾಡ್ತೀವಿ ಅಂದರೆ ಅವನ್ನ ಮನಸ್ಸಿನಿಂದ ಆರಾಧನೆ ಮಾಡಿ, ಶುದ್ಧ ಅಂತಃಕರಣದಿಂದ ಸಾತ್ವಿಕ ಆಗಿ ಅವನ ಪ್ರಾಪ್ತಿ ನಿನಗೆ ಆಗ್ತದೆ. ಹಿಂಗೆ ನಮ್ಮ ಗುರುಗಳು ಹೇಳ್ತಿದ್ರು. ಸತ್ಯ ಸತ್ಯ. ಭಗವಂತ ಹೊರಗಡೆ ಎಲ್ಲೇ ಇಲ್ಲ, ನಮ್ಮಲ್ಲೇ ಇದ್ದಾನೆ. ಇವು ಗುಡಿ ಗುಂಡಾರ ಪುಣ್ಯಕ್ಷೇತ್ರಗಳು ಇವೆಲ್ಲ ಇದಾವಲ್ಲ, ಮನುಷ್ಯನ ಶಾಂತಿಗೋಸ್ಕರ, ಮನಃಶಾಂತಿಗೋಸ್ಕರ ಇವೆಲ್ಲ ಇರೋದು. ಹೋಗಬೇಕು, ಬರಬೇಕು, ತೀರ್ಥಯಾತ್ರೆ ಮಾಡಬೇಕು, ಅದು ಧರ್ಮಶಾಸ್ತ್ರನೇ ಹೇಳ್ತದೆ. ಎಲ್ಲ ಕಡೆನೂ ತಿರುಗಾಡಬೇಕು ನಾವು. ಆದರೆ ಭಗವಂತ ಅಲ್ಲಿ ಇದ್ದಾನೆ ಅಂತ ನಂಬಬಾರ್ದು. ನನ್ನಲ್ಲಿದ್ದಾನೆ ಆ ನಂಬಿಕೆಯಿಂದ ಹೋದ್ರೆ ಅಂದ್ರೆ ಅಲ್ಲಿ ನಮಗೆ ಭಗವಂತ ಕಂಡೇ ಕಾಣ್ತಾನೆ. ನಮ್ಮಲ್ಲಿನೇ ನಂಬಿಕೆ ಇಲ್ಲ ಅಂದ್ರೆ ಭಗವಂತ ಎಲ್ಲಿ ಇಲ್ಲ, ನಾವು ಬೀಗ ಹಾಕಿದ್ದೀವಿ. ಅವು ಭಗವಂತನ ನಾವು ಪ್ರತ್ಯಕ್ಷ ಕಾಣಬೇಕಂದ್ರೆ ನಮಗೆ ಕುಂಡಲಿನಿ ಜಾಗೃತಿ ಆಗಬೇಕು. ಮೂಲಾಧಾರದಿಂದ ಸಹಸ್ರಾರದವರೆಗೂ ಕುಂಡಲಿನಿಗಳು ಜಾಗೃತಿ ಆಗಬೇಕು. ಅದು ಸಮಾಜಕ್ಕೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಸಾಧಾರಣ ವ್ಯಕ್ತಿಗೆ. ಮತ್ತೆ ಈಗ ಸುಮಾರು ನಾನು ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಕುಂಡಲಿನಿ ಜಾಗೃತಿ ಆಗುತ್ತೆ, ಈ ಥರ ಏನೋ ತಗೊಳ್ಳಿ, ಅದು ನಮ್ಮ ಕ್ಲಾಸ್ ಅಟೆಂಡ್ ಮಾಡಿ. ಕ್ಲಾಸ್ ನಡೆಸ್ತಾರೆ, ದುಡ್ಡು ಬೇಕು, ಫೀಸ್ ಕಟ್ತೀರಾ ನೀವು, ಕ್ಲಾಸ್ ನಡೆಸ್ತಾರೆ. 20 ವರ್ಷ 30 ವರ್ಷ ಕುಂತ್ಕೊಂಡು ತಪಸ್ಸು ಮಾಡಿದವನಿಗೆ ಕುಂಡಲಿನಿ ಜಾಗೃತಿ ಆಗಿಲ್ಲ, ಇನ್ನು 10-12 ದಿನಕ್ಕೆ ಕುಂಡಲಿನಿ ಜಾಗೃತಿ ಆಗ. ಅದು ಒಂದು ವ್ಯಾಪಾರ, ವ್ಯಾಪಾರಕ್ಕಾಗಿ ಮಾಡ್ತಾ ಇದ್ದಾರೆ ಅದನ್ನ. ವ್ಯಾಪಾರ ಅದು. ಅದು ವ್ಯಾಪಾರ. ಧರ್ಮಶಾಸ್ತ್ರಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಯಾರಿಗೆ ಕುಂಡಲಿನಿ ಜಾಗೃತಿ ಆಗಿದೆ, 1 ತಿಂಗಳು ಮಾಡಲಿ, 2 ತಿಂಗಳು ಮಾಡಲಿ, 1 ವರ್ಷ ಮಾಡಲಿ, 2 ವರ್ಷ ಮಾಡಿದವನು ಕರ್ಕೊಂಬನ್ನಿ ನನ್ನ ಹತ್ರ, ಕುಂಡಲಿ ಹೆಂಗೆ ಜಾಗೃತಿ ಆಗಿದೆ ಕೇಳ್ತೀನಿ ನಾನು. ಅದಕ್ಕೆ ಉತ್ತರ ಕೊಡಲಿ ಅವರು. ಅವ್ರ ಪ್ರಶ್ನೆ ಕೇಳಿ ನಾನು ಉತ್ತರ ಕೊಡ್ತೀನಿ. ಸಾಮಾನ್ಯ ಅಲ್ಲ, ಕುಂಡಲಿನಿ ಜಾಗೃತಿ ಮಾಡ್ಬೇಕಂದ್ರೆ ಗುರು ಎದುರುಗಡೆ ಇರಬೇಕು, ಆ ಮಾರ್ಗನ ತೋರಿಸ್ತಾ ಇರಬೇಕು, ಇಲ್ಲಿ ಸಾಧಕ ಮಾಡ್ತಾ ಇರಬೇಕು. ಅವಾಗ 10-12 ವರ್ಷದ ನಂತರ ಒಂದೊಂದೇ ಕುಂಡಲಿನಿ ಜಾಗೃತಿ ಆಗ್ತಾ ಹೋಗ್ತದೆ. ಅದು ಒಂದೊಂದೇ ಕುಂಡಲಿನಿ ಜಾಗೃತಿ ಆದಾಗಲ್ಲ, ಕೆಳಗಿನ ಕುಂಡಲಿಗಳನ್ನು ನಾವು ಮತ್ತೆ ಅದನ್ನು ಸ್ತಂಭನೆ ಮಾಡ್ತಾ ಬರಬೇಕು. ಎಲ್ಲವನ್ನು ಓಪನ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಆಗೋದು ಇಲ್ಲ. ಒಂದೊಂದೇ ಸ್ತಂಭನ. ಮತ್ತೆ ಸ್ತಂಭನೆ ಅಂದ್ರೆ ನಿಲ್ಲಿಸೋ ಕೆಲಸ. ಮೂಲಾಧಾರ ಓಪನ್ ಆಯ್ತಾ, ಅದನ್ನ ನಿಲ್ಲಿಸೋದು, ಮತ್ತೆ ಮೇಲೆ ಬರಲ್ಲ. ಹೀಗೆ ಸಹಸ್ರ ನಾಡಿಯವರೆಗೂ ಈ 9 ಚಕ್ರಗಳನ್ನ ಓಪನ್ ಮಾಡಿ ಮತ್ತೆ ಅವನು ಬಂದ್ ಮಾಡಬೇಕು. ಹೀಗೆ ಈ ಮಂತ್ರಗಳಿಗೇನು ಕೀಲಕ ಅಂತ ಇಟ್ಟಿರ್ತಾರೆ, ಕೀಲಕ ಮಂತ್ರ ಅಂತ ಹೇಳಿ. ಸಾಕಷ್ಟು ಜನಕ್ಕೆ ಈ ಎಲ್ಲ ಮಾಧ್ಯಮದಲ್ಲಿ ಹೇಳೋರಿಗೆ ಯಾರಿಗೆ ಗೊತ್ತಿಲ್ಲ. ಈ ಮಂತ್ರ ಹೇಳ್ಬಿಟ್ರೆ ಹಿಂಗಾಗುತ್ತೆ. ಅದಕ್ಕೆಲ್ಲ ಹಿಂದೆ ಋಷಿಮುನಿಗಳು ಲಾಕ್ ಮಾಡಿಟ್ಟಿದ್ದಾರೆ. ಅದನ್ನ ಯಾರಿಗಾರು ಓಪನ್ ಮಾಡೋಕೆ ಗೊತ್ತಾಯ್ತಾ ನಿಮಗೆ? ಎಲ್ಲ ಅಯೋಗ್ಯರು ಇವರೆಲ್ಲ ಹೇಳ್ತಾ ಇರೋದು. ಮನುಷ್ಯನ ಹುಚ್ಚನ ಮಾಡಿ ಕೈ ಬಿಡ್ತಾರೆ. ಅವಕ್ಕೆಲ್ಲ ಕೀಲಕ ಮಂತ್ರ ಇರ್ತವೆ.
ಮೊದಲು ಕೀಲಕ ಮಂತ್ರ ಸಿದ್ಧಿ ಮಾಡ್ಕೋಬೇಕು. ಕೀ ಓಪನ್ ಮಾಡಬೇಕು. ಕೀ ಓಪನ್ ಮಾಡಬೇಕು ಮಂತ್ರದ್ದು, ಆಮೇಲೆ ಮಂತ್ರ ಸಿದ್ಧಿ ಆಗೋದು ಅದು. ಹಂಗೆ ನೀನು ಡೈರೆಕ್ಟಾಗಿ ಈ ಮಂತ್ರ ಹೇಳ್ಬಿಡ್ರಿ ಹಿಂಗಾಗುತ್ತಂದ್ರೆ ಸಾಧ್ಯ ಇಲ್ಲ ಅದು. ಆ ಮಂತ್ರ ಸಿದ್ಧಿ ಮಾಡ್ಕೋಬೇಕಂದ್ರೆ ವರ್ಷಾನುಗಂಟ್ಲೆ ಸಮಯ ಹಿಡಿದಿರ್ತದೆ ಸಾಧಕನಿಗೆ, ಆವಾಗ ಅವನಿಗೆ ಸಿದ್ಧಿಯಾಗಿರ್ತದೆ. ಇವ್ರು ಈ ಮಂತ್ರ ಹೇಳ್ಬಿಡು ನಿನಗೆ ನಾಳೆನೇ ದುಡ್ಡು ಸಿಗಿಬಿಡುತ್ತೆ, ಚಿನ್ನ ಸಿಗುತ್ತೆ, ವಜ್ರ ಸಿಗುತ್ತೆ ಅಂತ ಹೇಳ್ತಾರೆ. ಇಂಥ ಅಯೋಗ್ಯರಿದ್ದಾರೆ ಈಗ ಈ ಕಲಿಯುಗದಲ್ಲಿ. ತುಂಬಿ ತುಳುಕ್ತಾ ಇದೆ ಪಾಪ ಕಲಿಯುಗ. ಕಲಿಯುಗದ ಮಹಿಮೆನೇ ಹಂಗಿದೆ. ನಾವಿನ್ನೂ ಅಂಗನವಾಡಿಯಲ್ಲಿದ್ದೀವಿ. ಕಲಿಯುಗ 4,32,000 ವರ್ಷ ವಯಸ್ಸಿರೋದು. ಇನ್ನು ನಾವು ಈ ಅಂಗನವಾಡಿಯಲ್ಲಿ ಇದ್ಕೊಂಡೇ ಇಷ್ಟು ಮಾಡ್ತಾ ಇದೀವಿ. ಮುಂದೆ ಏನೇನಾಗುತ್ತೋ, ಮುಂದೆ ಬರುವಂತ ಕಾಲ. 5,000 ವರ್ಷ ಕಳೆದು ಹೋಯಿತು ಕಲಿಯುಗ ಹುಟ್ಟಿ. ಅವಾಗ ಮನುಷ್ಯ 7 ಅಡಿ 9 ಅಡಿಯಿಂದ 7 ಅಡಿಗೆ ಬಂದ, 7 ಅಡಿಯಿಂದ 6 ಅಡಿಗೆ ಬಂದ, 6 ಅಡಿಯಿಂದ ಈಗ 5 ಅಡಿಗೆ ಬಂದ, 5 ಅಡಿಯಿಂದ ಈಗ 4.25 ಅಡಿಗೆ ಬಂದಿದ್ದಾನೆ. ಹೀಗೆ ವಯಸ್ಸು ಮತ್ತು ಎತ್ತರ, ಅವನ ಗುಣ ಇವೆಲ್ಲ ಬದಲಾವಣೆ ಆಗ್ತಾ ಹೋಗ್ತವೆ. ಅಲ್ಲಿ 1.5 ಅಡಿಗೆ ಬರ್ತಾನೆ ಮನುಷ್ಯ. ಅವಾಗ ಇದು ಕಲಿಯುಗ ಅಂತ ಆಗೋದು. ಅಷ್ಟರೊಳಗೆ ಮಾನವನ ನಿಜವಾದ ಮುಖ್ಯ ಪ್ರಾಣ ಕಡಿಮೆ ಆಗುತ್ತೆ. ವೈಜ್ಞಾನಿಕವಾಗಿ ಇವೇನು ಕರೆಂಟ್ಗಳಿಂದ ಏನೇನೋ ಅವು ಅಂತಾರಲ್ಲ, ಅವು ಬರ್ತವೆ. ಅವು ಎಲ್ಲ ನಾಶ ಮಾಡಿ ಹಾಕ್ತವೆ. ಟೆಕ್ನಾಲಜಿಯಿಂದ ಎಲ್ಲ ನಾಶ ಆಗೋದು. ಕಲಿಯುಗ ಮುಕ್ತಾಯ ಆಗುತ್ತೆ. ಇರುತ್ತೆ 4,32,000 ವರ್ಷ ಕಲಿಯುಗ ಇದ್ದೇ ಇರ್ತದೆ. ಮನುಷ್ಯ ಪ್ರಾಣಿ ಸಂಪೂರ್ಣ ನಶ್ವರಾಗಿ ಹೋಗ್ತಾನೆ. ಏನೇನೋ ಆಗಿಬಿಡ್ತಾನೆ, ಏನೇನೋ ಆಗುತ್ತೆ. ಪುರುಷನು ಕೂಡ ಈಗಾಗಲೇ ಗರ್ಭಾವಸ್ಥೆ ಮಾಡ್ಕೊಳ್ತಾ ಇದ್ದಾರೆ. 8-10 ವರ್ಷದ ಕನ್ಯೆಯರು ಕೂಡ ಗರ್ಭಿಣಿ ಆಗ್ತಾ ಇದ್ದಾರೆ. ಇವಾಗ ಸ್ಟಾರ್ಟ್ ಆಗಿದೆ. ಈ ನಮ್ಮ ಅಂಗನವಾಡಿಯಿಂದಲೇ ಸ್ಟಾರ್ಟ್ ಆಗಿದೆ ಕಲಿಯುಗ. ಇನ್ನು ಮುಂದೆ ಏನೇನು ನೋಡ್ತಾರೆ ಏನೇನಿಲ್ಲ. ಈಗಿರೋ ಪೀಳಿಗೆನ ಇನ್ನೂ ಸ್ವಲ್ಪ ಸುಖವಾಗಿದೆ, ನಿಜವಾದ ಆಹಾರ ತಿಂತಾ ಇದೆ. ಇನ್ನೊಂದು 10-15 ವರ್ಷ ಅಂದ್ರೆ ನಿಜವಾದ ಭೂಮಿಯಲ್ಲಿ ಬೆಳಿತಕ್ಕಂಥ ಆಹಾರನೂ ಸಿಗೋದಿಲ್ಲ. ಅಷ್ಟು ಸಮಸ್ಯೆಗಳಿದಾವೆ ಕಲಿಯುಗದಲ್ಲಿ. ಪಾಪನೇ ಹೆಚ್ಚಾಗಬೇಕು, ವಿನಃ ಪುಣ್ಯ ಇಲ್ಲ. ಕಲಿಯುಗದಲ್ಲಿ ಜನ್ಮನೇ ತಾಳಬಾರ್ದು ನೀವು ಹೇಳೋದು ನೋಡಿದ್ರೆ. ಹೌದೌದು, ಅದು ನೈಸರ್ಗಿಕ ವಿಚಾರ. ಅದು ಭಗವಂತನ ನಿಯಮ, ಭಗವಂತನ ಸೃಷ್ಟಿ ಏನಿದೆ ಅದು. ಆತ್ಮಕ್ಕೆ ಮರಣ ಇಲ್ಲ, ಶರೀರಕ್ಕಷ್ಟೇ ಮರಣ ಇರೋದು. ಆದರೆ ನಾವು ಮುಂದೆ ಯಾವ ಪ್ರಾಣಿ ಜನ್ಮ ತಗೊಳ್ತೀವೋ, ಮನುಷ್ಯ ಜನ್ಮ ತಗೊಂತೀವೋ, ಅದು ಅವನಿಗೆ ಬಿಟ್ಟಿದ್ದು. ನಾವು ಮಾಡಿದ ಪಾಪ ಕರ್ಮಗಳಿಗೆ ತಕ್ಕಂತೆ ನಾವು ಪ್ರಾಣಿ ಜನ್ಮ, ಮನುಷ್ಯ ಜನ್ಮ ತಾಳತ್ತೀವಿ. ಅದು ಬೇರೆ ವಿಷಯ ಆಯಿತು. ಕರ್ಮಾನುಸಾರ ಅವ್ರವ್ರಿಗೆ ಅದು ಇದ್ದೇ ಇರ್ತದೆ. ಆತ್ಮ ಯಾವಾಗಲೂ ಸಾಯೋದಿಲ್ಲ, ಅದಕ್ಕೆ ಮರಣ ಅಂತಕ್ಕದ್ದೇ ಇಲ್ಲ. ಶರೀರ ಮಾತ್ರ ಸಾಯ್ತಾ ಇರ್ತದೆ. ಶರೀರ ನಶ್ವರನೂ ಆಗ್ತಾ ಇರ್ತದೆ, ಬದಲಾವಣೆನೂ ಆಗ್ತಾ ಇರ್ತದೆ, ಏನೇನೋ ಆಗ್ತಾ ಇದೆ.